ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾರಾಮರ ಹೊಟ್ಟೆನಲ್ಲಿ ಕೃಷ್ಣ ಹುಟ್ಟಾನೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಮನಸ್ಸು ತುಂಬಾ ತಂಪಾಗುತ್ತೆ. ನಾನು ಮತ್ತೆ ಹೊಸದಾಗಿ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ಆಯ್ತು, ಹೋಗಿ ಬಂದಿ. ತಾತ, ಯಾಕೆ ಈ ಮಾತಲ್ಲ? ಮಗು ವಿಷಯ ಇವಾಗ ಮಾತಾಡ್ಬೇಕಾಗಿತ್ತಾ? ನೀನಿನ್ನೂ ಇಲ್ಲೇ ಇದ್ದೀಯಾ? 3, 2, 1 ಓಡಿ ಓಡಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಸುತ್ತಾಡ್ಕೊಂಡು ಬನ್ನಿ. ಸೀತಾ, ತಾತ, ತಾತನೂ ಇಲ್ಲ, ಗೋತಾನೂ ಇಲ್ಲ. ಮತ್ತೆ ನಾನು ನಿನ್ನ ಮುಖ ನೋಡೋದು ನನ್ನ ಮರಿ ಮೊಮ್ಮಗನ ವಿಷಯ ಕೇಳಿದ ಮೇಲೇನೆ. ತಾತ, ಮಗುನ ಎಲ್ಲರೂ ಲೆಕ್ಕ ಹಾಕಿ ಪಡೆಯೋದಕ್ಕಾಗತ್ತಾ? ಯಾಕೆ ಈ ತರ ಎಲ್ಲ ಮಾತಾಡ್ತೀರಾ ನೀವು? ಫಸ್ಟ್ ನೀವು ಹೆಲ್ತ್ನ ನೋಡ್ಕೊಳ್ಳಿ. ನೀನು ಯಾಕೆ ಹಿಂಗೆ ಆಡ್ತಿದ್ದೀಯಾ? ಎಷ್ಟು ವರ್ಷ ನಾನು ಕಾಯಿಸೋದು? ನನ್ನ ಮರಿ ಮೊಮ್ಮಗನ ವಿಷಯ ಕೇಳೋವರೆಗೂ ನನಗೆ ಯಾವ ರೆಸ್ಟು ಬೇಕಾಗಿಲ್ಲ. ಅಲ್ಲ, ಏನಂತ ಮಾತಾಡ್ತಾ ಇದ್ದೀರಾ ತಾತ? ಫಸ್ಟ್ ನೀವು ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ, ಮಿಕ್ಕಿದ ಆಮೇಲೆ. ಓಹೋ, ಏನು ಹೀರೋ ಥರ ನನ್ನ ಕಾಪಾಡೋಕೆ ಬಂದ್ಬಿಟ್ಯಾ? ಮದುವೆ ಆಗಿ ಒಂದು ಹನಿಮೂನ್ಗೆ ಹೋಗಿಲ್ಲ, ನನ್ನ ಚಾಕ್ರಿ ಮಾಡಕ್ಕೆ ಬಂದ್ಬಿಟ್ಟ. ಏಯ್, ನಾನು ಹೇಳಿದ್ದು ಕೇಳೋ, ಇದು ನನ್ನ ಆರ್ಡ್ರು. ನೀ ಇಬ್ರು ಹನಿಮೂನ್ಗೆ ಹೋಗಬೇಕು ಅಷ್ಟೇ. ಅಲ್ದೇ ಅದು ನೀವು ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ? Careful, dear. Thank you so much, dear Dr. Sham uncle. My pleasure. ನನಗೆ ಬಾಸ್ಕೆಟ್ ಬಾಲ್ ಆಡೋದು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇಲ್ಲಿ ಯಾರು ಇಲ್ಲ ನನ್ನ ಜೊತೆ ಆಡಕ್ಕೆ. ನೀವು ನನ್ನ ಜೊತೆ ಆಡ್ತೀರಾ? Why not? Sure. Come on. ಶ್ಯಾಮ್, ಲುಕ್ ಎಟ್ ದಿಸ್. ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಮ್ಮ ಬಾಲ್ಕನಿನ ಇದೇ ತರ ರೆನೋವೇಟ್ ಮಾಡೋಣ. ಶ್ಯಾಮ್, ಶ್ಯಾಮ್, ಎಲ್ಲಿ ಕಳೆದು ಹೋಗಿದ್ಯಾ ನೀನು? ನಾನು ಆಗ್ಲಿಂದಾನು ಕೇಳ್ತಾನೆ ಇದ್ದೀನಿ, ರೆಸ್ಪಾನ್ಸೇ ಇಲ್ವಲ್ಲ. ಸಾರಿ ಶಾಲು, ನಾನೇನೋ ಬೇರೆ ಯೋಚನೆ ಮಾಡ್ತಾ ಇದ್ದೆ. ಏನಂತ ಯೋಚನೆ? ಅದೇ ಹೇಳಿದ್ನಲ್ಲ, ಸಿಹಿ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಎನಫ್ ಶ್ಯಾಮ್, ನಿನ್ ಪೇಷಂಟ್ ಕತೆನ ಮನೆವರೆಗೂ ತರಬೇಡ ಪ್ಲೀಸ್. ಹೇ, ಅವಳು ಬರೀ ನನ್ನ ಪೇಷಂಟ್ ಮಾತ್ರ ಅಲ್ಲ. ಮತ್ತೇನು? ಯಾಕೋ ಓವರ್ ಆಗಿ ಆಡ್ತಿದ್ಯಾ ನೀನು? ಶಾಲಿನಿ, ಯು ಶುಡ್ ಮೀಟ್ ಅಪ್ ಒನ್ಸ್. ಎಷ್ಟು ಕ್ಯೂಟ್ ಆಗಿದ್ದಾಳೆ ಗೊತ್ತಾ? ನೀನು ಕೂಡ ನನ್ನ ಹಾಗೆ ಆಡ್ತೀಯ. ನಾನು ಯಾವತ್ತೂ ನೋಡಲ್ಲ ಬಿಡು. ಶಾಲಿನಿ, ಏನ್ ಗೊತ್ತಾ, ಸಿಹಿನ ನೋಡಿದ್ಮೇಲೆ ನಮ್ದೇ ಆದ ಒಂದು ಮಗು ಬೇಕು ಅಂತ ಇನ್ನೂ ಜಾಸ್ತಿ ಅನಿಸ್ತಾ ಇದೆ. ಹೇ, ಶಾಲ್ ವಿ ಅಡಾಪ್ಟ್? ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಣ. ಹೇ, ಆರ್ ಯು ಮ್ಯಾಡ್? ಏನ್ ಮಾತಾಡ್ತಿದ್ಯಾ? ಸಿಹಿನ ಅಡಾಪ್ಟ್ ಮಾಡ್ಕೊಳ್ತೀಯಾ? ಅವಳಿಗೇನು ಅಪ್ಪ ಅಮ್ಮ ಇಲ್ವಾ? ಅವ್ರು ಕೊಡ್ತಾರ ಅವಳನ್ನ? ಏಯ್, ನೋ 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 ನೋ, ನಾನು ಹಾಗೆ ಹೇಳಿಲ್ಲ. ನಾನು ಸಿಹಿನ ಅಡಾಪ್ಟ್ ಮಾಡ್ಕೊಳ್ಳೋ ಅಂತ ಹೇಳಿಲ್ಲ. ಎನಿ ಚೈಲ್ಡ್. ಆದ್ರೆ ನಮ್ಗೊಂದು ಮಗು ಬೇಕೇ ಬೇಕು, ಪ್ಲೀಸ್. ನೋ ಶ್ಯಾಮ್, ಬೇರೆ ಯಾರ್ದೋ ಮಗುನ ನಮ್ಮ ಮಗು ಅಂತ ಬೆಳೆಸೋದಕ್ಕೆ ನನಗೆ ಸಾಧ್ಯ ಇಲ್ಲ. ಬೇರೆ ಯಾರ್ದೋ ಮಗು ಅಂತ ಬೇಡ, ಒಂದು ಚಿಕ್ಕ ಮಗು ನಮ್ದೇ ಅಂತ ಬೆಳೆಸೋಣ. ಇಲ್ಲಾಂದ್ರೆ ನೋಡು, ನಮ್ಗಿನ್ನೂ ಟೈಮ್ ಇದೆ, ನಾವೇ ಒಂದು ಮಗು ಮಾಡ್ಕೊಳ್ಳೋಣ. ಸ್ಟಾಪ್ ಇಟ್ ಶ್ಯಾಮ್. ಎಷ್ಟು ಸಲ ಹೇಳ್ಬೇಕು ನಿನಗೆ ನನ್ಗದು ಇಷ್ಟ ಇಲ್ಲ ಅಂತ? ಮತ್ತೆ ಮತ್ತೆ ಅದೇ ಟಾಪಿಕ್ ಮಾತಾಡಿ ಮೂಡ್ ಅಪ್ಸೆಟ್ ಮಾಡ್ತೀಯಾ?
ಅಟ್ಲೀಸ್ಟ್ ನಾವು ಆ ಮಗುನಾದ್ರೂ ಉಳಿಸ್ಕೋಬೇಕಾಗಬೇಕಾಗಿತ್ತು. ನೀನು ಬದ್ಲಾಗಲ್ಲ ಬಿಡು. ಎಲ್ಲಾನು ಎಷ್ಟೇ ಮರಿಬೇಕು ಅಂತ ಪ್ರಯತ್ನ ಪಟ್ರು ಮತ್ತೆ ಮತ್ತೆ ಕೆದಕ್ತಿರ್ತೀಯ. ನೀನ್ ಪೀಡಿಯಾಟ್ರಿಷಿಯನ್ ಆಗ್ಬಾರ್ದಿತ್ತು ಶ್ಯಾಮ್. ದಿನ ಒಂದು ಮಗುನ್ ಮೀಟ್ ಮಾಡೋದು, ಮನೆಗೆ ಬಂದು ನಮಗೂ ಅಂಥದ್ದೇ ಮಗು ಇರ್ಬಾರ್ದಿತ್ತು ಅಂತ ಕೊಡ್ಬೋದು. ನನಗೂ ಸಾಕಾಗಿ ಹೋಗಿದೆ. ನಾವು ಕೆನಡಾಲೇ ಚೆನ್ನಾಗಿದ್ವಿ, ಇಂಡಿಯಾಗ್ ಬರ್ಲೇಬಾರ್ದಿತ್ತು. ಹೋಗ್ಲು ಬಿಡು ಶ್ಯಾಮ್. ಏನ್ ಬಿಡೋದು? ಹೊರಗಿನ ಕಾಯನ ಕೆದ್ದಿದ್ ನೀನೇ ಶ್ಯಾಮ್. ಏನ್ ಮಕ್ಳಿಂದ ಜೀವನನೇ ಇಲ್ವಾ? ಹಾ, ಎಷ್ಟು ಜನ ಗಂಡ ಹೆಂಡತಿರು ಮಕ್ಳಿಂದ ಹ್ಯಾಪಿ ಆಗಿಲ್ಲ ಹೇಳು? ನಾವು ಇರ್ಬೋದಲ್ವಾ? ಓಕೆ, ಲೀವ್ ಇಟ್. ಏನಾಯ್ತು? ಆರ್ ಯು ಗೈಸ್ ಫೈಟಿಂಗ್? ಯಾರಾದ್ರೂ ಏನಾದ್ರೂ ಹೇಳಿ, ಏನಾಯ್ತು? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಚಾನ್ನಿ. ರಾಮ್, ತಾತ ಯಾಕೆ ಆ ಥರ ಮಾತಾಡ್ತಿದ್ದಾರೆ? ನನ್ನ ಡೆಸಿಷನ್ ಏನು ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ ತಾನೆ. ಸಿಹಿನ ಬಿಟ್ಟು ನನಗಿನ್ಯಾವ ಮಗುನೂ ಬೇಡ. ಎಲ್ಲ ಗೊತ್ತಿದ್ರು ಈ ಥರ ಪ್ರಶ್ನೆ ಕೇಳ್ತಿದ್ದಾರೆ, ನನಗೊಂಥರ ಭಯ ಆಗ್ತಿದೆ. ಸೀತಾ, ನನಗೆಲ್ಲ ಅರ್ಥ ಆಗುತ್ತೆ. ಪ್ಲೀಸ್ ರಿಲ್ಯಾಕ್ಸ್. ರಾಮ್, ಹೇಗೆ ಆ ಥರ ಇರೋಕ್ಕಾಗತ್ತೆ? ಅವ್ರ ಆಸೆಗೆ ನಾನು ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ರಾಮ್, ನಾನು ಮದುವೆ ಟೈಮಲ್ಲಿ ಎಲ್ಲ ಹೇಳಿದ್ದೀನಿ. ಸಿಹಿ ಒಬ್ಬಳೇ ನನ್ನ ಮಗಳು, ಇನ್ಯಾರನ್ನೂ ನಾನು ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಇದೇ ನನ್ನ ಫೈನಲ್ ಡೆಸಿಷನ್. ಒಬ್ಬ ತಾಯಿ ಮನಸ್ಸಲ್ಲಿ ಏನೇನು ಆಗ್ತಿದೆ ಅಂತ ನಾನು ಯಾರಿಗೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ರಾಮ್. ನಾನು ಈ ಮನೆಗೆ ಒಬ್ಬಳೇ ಬಂದಿಲ್ಲ, ಸಿಹಿನೂ ನನ್ನ ಜೊತೆ ಬಂದಿದ್ದಾಳೆ. ಒಂದು ಪಕ್ಷ ನನಗೆ ಸಿಗೋ ಪ್ರೀತಿಲಿ ಕಡಿಮೆ ಆದರೆ ನಾನು ಅದನ್ನು ಸಹಿಸ್ಕೋತೀನಿ. ಆದರೆ ಸಿಹಿಗೆ ಏನು ಪ್ರೀತಿ ಸಿಗಬೇಕು ಅದು ಸಿಗಲೇಬೇಕು. ಅದ್ರ ಕೊರತೆ ಆದರೆ ನಾನಂತೂ ಸಹಿಸ್ಕೊಳ್ಳಲ್ಲ. ಮನೆಯವರೆಲ್ಲ ಸಿಹಿನ ಒಪ್ಕೊಂಡಿದ್ದಾರೆ, ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಆದರೆ ತಾತ ಇವತ್ತು ಆ ಥರ ಮಾತಾಡಿದ್ದು ನನಗೆ ತುಂಬ ಬೇಜಾಯಿತು ರಾಮ್. ಮದುವೆ ಟೈಮಲ್ಲಿ ನಾನೆಲ್ಲ ಕ್ಲಿಯರಾಗಿ ಹೇಳಿದ್ನಲ್ಲ, ಆದರೂ ಯಾಕೆ ಈ ಥರ ಮಾತಾಡ್ತಿದ್ದಾರೆ? ನನ್ನ ಡೆಸಿಷನ್ ಏನು ಅಂತ ಅವ್ರು ಕ್ಲಿಯರಾಗಿ ಹೇಳಿದ್ದೀರಾ ತಾನೆ? ಹೇಳಿದ್ದೀನಿ ಸೀತಾ, ಆದ್ರೆ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದಂತೂ ನಿಜ, ಸಿಹಿ ನನ್ನ ಮಗಳು ಮಾತ್ರ ಅಲ್ಲ, ನಮ್ಮ ಮಗಳು. ರಾಮ್, ರಾಮ್, ಅಶೋಕ್, ಡಾಕ್ಟರ್ ಏನ್ ಹೇಳಿದ್ರು? ಏನೋ ಹೇಳಿಲ್ವಲ್ಲ. ನಾನು ಹೊರಗೆ ಬಂದ್ಮೇಲೆ ನೀವು ಅಲ್ಲೇ ಇದ್ರಿ ಅಂದ್ರೆ ಪಕ್ಕ ಏನೋ ಹೇಳಿರ್ತಾರೆ. ಏನ್ ಹೇಳಿದ್ರು ಹೇಳಿ. ಸೀಕ್ರೆಟಾ? ಸೀಕ್ರೆಟೇ. ಅಪ್ಪ ಆಗಕ್ಕೂ ಸಂಕೋಚನ, ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದೀರಾ ಅಂತ ಬೈದ್ರು. ಬೈದ್ರಾ? ನೀ ಅಲ್ಲಿ ಇರ್ಬೇಕಾಯ್ತು, ಫುಲ್ ಖುಷಿ ಪಡ್ತಿದ್ದೆ. ನಾನೇನಾರು ಆತರ ಎಲ್ಲ ಹೇಳಿದ್ರೆ ಹಂಗಲ್ಲ ಹಿಂಗಲ್ಲ ಅಂತ ದೊಡ್ಡ ಲೆಕ್ಚರ್ ಕೊಡ್ತಿದ್ರಿ. ಕರೆಕ್ಟ್ ಆಗಿ ಮಾಡಿದ್ದಾರೆ. ಆಹಾ, ಗಂಡಂಗ್ ಬೈದ್ರೆ ಖುಷಿ ಪಡ್ತಿಯಲ್ಲ, ಎಷ್ಟು ಕೆಟ್ಟ ಬುದ್ಧಿ ಇರ್ಬೇಡ ನಿಂಗೆ. ಹೌದೌದು ಅಶೋಕ್, ನಾವ್ ಒಂದಿಷ್ಟು ಪೇಂಟಿಂಗ್ಸ್ ತಗೊಂಡ್ ಮನೇಲಿ ಹ್ಯಾಂಗ್ ಮಾಡೋಣ ಆಯ್ತಾ? ಈ ಕ್ಯೂಟ್ ಬೇಬಿ ಫೋಟೋಸ್ ಇರುತ್ತಲ್ಲ, ಅದನ್ನೆಲ್ಲ ಬೇಕಿದ್ರೆ ಕನ್ಸೀವ್ ಆದ್ಮೇಲೆ ತಗೋಬೋಣ. ಓಕೆ, ಆಯ್ತು ಮಹಾರಾಣಿ ಅವರೇ, ಹಾಕೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.